ಅಂದಹಾಗೆ ಬೆಂಗಳೂರಿನಲ್ಲಿ ಎಷ್ಟು ಕಾರ್ಡ್ಗಳು ಪರಿಷ್ಕರಣೆ ಆಗಿವೆ, ಎಷ್ಟು ಕಾರ್ಡ್ಗಳು ಅನರ್ಹಗೊಂಡಿವೆ, ಬಿಪಿಎಲ್ನಿಂದ ಎಪಿಎಲ್ಗೆ ಎಷ್ಟು ಕಾರ್ಡ್ಗಳು ಶಿಫ್ಟ್ ಆಗಿದೆ, ಒಂದೊಂದಾಗಿ ನೋಡ್ತಾ ಹೋಗೋಣ. ಬೆಂಗಳೂರು ಪೂರ್ವದಲ್ಲಿ ಅನರ್ಹರ ಸಂಖ್ಯೆ 9129 ಇದ್ರೆ ಐಟಿ ಪಾವತಿದಾರರು 1781 ಇದೆ. 1 ಲಕ್ಷಕ್ಕಿಂತ ಹೆಚ್ಚು ಆದಾಯ 7741 ಇದೆ. ಇದು ಬೆಂಗಳೂರು ಪೂರ್ವದ ಕಾರ್ಡ್ಗಳ ಪರಿಷ್ಕರಣೆ ಆಗಿರುವಂತಹ ಮಾಹಿತಿ. ಇನ್ನು ಬೆಂಗಳೂರು ಉತ್ತರದಲ್ಲಿ ನೋಡ್ತಾ ಹೋಗೋದಾದ್ರೆ ಅನರ್ಹ ಸಂಖ್ಯೆ 18382 ಇದೆ. ಐಟಿ ಪಾವತಿದಾರರು 2164 ಇದ್ರೆ. 1 ಲಕ್ಷಕ್ಕಿಂತ ಹೆಚ್ಚು ಆದಾಯ ಇರೋರು 15879 ಜನ ಇದ್ದಾರೆ. ಇನ್ನ ಬೆಂಗಳೂರು ದಕ್ಷಿಣ, ಇಲ್ಲಿ ಅನರ್ಹ ಸಂಖ್ಯೆ 11447 ಇದ್ರೆ ಐಟಿ ಪಾವತಿದಾರರು 2835 ಇದ್ದಾರೆ. 1 ಲಕ್ಷಕ್ಕಿಂತ ಹೆಚ್ಚು ಆದಾಯ ಬರ್ತಾ ಇರೋರು 9213 ಮಂದಿ ಇದ್ದಾರೆ ಅನ್ನುವಂತಹ ಮಾಹಿತಿ ಸಿಕ್ಕಿದೆ. ಬೆಂಗಳೂರು ಪಶ್ಚಿಮ, ಅನರ್ಹರ ಸಂಖ್ಯೆ 19549 ಇದೆ. ಐಟಿ ಪಾವತಿದಾರರು 4475 ಇದ್ದಾರೆ. 1 ಲಕ್ಷಕ್ಕಿಂತ ಹೆಚ್ಚು ಆದಾಯ ಬರ್ತಾ ಇರೋರು 16399 ಮಂದಿ ಬೆಂಗಳೂರು ಪಶ್ಚಿಮದಲ್ಲಿ ಇದ್ದಾರೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಇನ್ನು ಬೆಂಗಳೂರಿನಲ್ಲಿ ಅನರ್ಹರ ಸಂಖ್ಯೆ 65563 ಇದೆ. ಐಟಿ ಪಾವತಿದಾರರು 12886 ಮಂದಿ ಇದ್ರೆ. 1 ಲಕ್ಷಕ್ಕಿಂತ ಹೆಚ್ಚು ಆದಾಯ ಬರ್ತಾ ಇರೋರು 57446 ಜನ ಇದ್ದಾರೆ ಬೆಂಗಳೂರಿನಲ್ಲಿ. ಇನ್ನು ಬೆಂಗಳೂರು ಗ್ರಾಮಾಂತರದಲ್ಲಿ ನೋಡೋದಾದ್ರೆ ಅನರ್ಹರ ಸಂಖ್ಯೆ 24196 ಇದೆ. ಐಟಿ ಪಾವತಿದಾರರು 3269 ಇದ್ರೆ. 1 ಲಕ್ಷಕ್ಕಿಂತ ಹೆಚ್ಚು ಆದಾಯವನ್ನ ಪಡಿತಾ ಇರೋರು 23145 ಮಂದಿ ಬೆಂಗಳೂರು ಗ್ರಾಮಾಂತರದಲ್ಲಿ ಕಂಡು ಬರ್ತಿದ್ದಾರೆ. ಇನ್ನು ಬೆಂಗಳೂರಿನಲ್ಲಿ ಎಷ್ಟು ಪರಿಷ್ಕರಣೆ ಆಗಿದೆ ಅಂತ ನೋಡೋದಾದ್ರೆ ಒಟ್ಟು ಬಿಪಿಎಲ್ ಕಾರ್ಡ್ ಪರಿಷ್ಕರಣೆ 1,57,690 ಇದೆ. ಐಟಿ ಪಾವತಿದಾರರು 27,410 ಇದೆ. 1.20 ಲಕ್ಷಕ್ಕಿಂತ ಹೆಚ್ಚು ಆದಾಯ ಪಡಿತಾ ಇರೋರು 1,29,823 ಮಂದಿ ಇದ್ದಾರೆ. ಇದರಲ್ಲಿ ಸರ್ಕಾರಿ ನೌಕರರು 457 ಜನ ಇದ್ದಾರೆ. ಬೆಂಗಳೂರಲ್ಲಿ ಎಷ್ಟು ಒಟ್ಟಾರೆ ಪರಿಷ್ಕರಣೆ ಆಗೋದ್ರ ಡೀಟೇಲ್ಸ್ ಇದು.